ಆಕಾಶವಾಣಿ ಕಲಾ ಸಂಪನ್ನರು ಅಶ್ವಥ್ ನಿತ್ಯ ಗಾನ ಸತ್ಯ. ಪ್ರಸ್ತುತಿ ಎಂಎಸ್ ಅನುಪಮಾ. ಕಲಾ ಸಂಪನ್ನರು ಸರಣಿಯಲ್ಲಿ ಕೇಳಿ ಅಶ್ವಥ್ ನಿತ್ಯ ಗಾನ ಸತ್ಯ. ಆತ್ಮೀಯ ಕೇಳುಗ ಮಿತ್ರರೇ, ಕನ್ನಡ ನಾಡಿನ ನುಡಿ ಸಂಸ್ಕೃತಿಯ ವಿಶೇಷ ಕಾರ್ಯಕ್ರಮ ಸರಣಿ ಕಲಾ ಸಂಪನ್ನರು ಆಲಿಸಲು ತಮಗಿದೋ ಸ್ವಾಗತ. ಇಂದಿನಿಂದ 23 ಕಂತುಗಳಲ್ಲಿ ಕರ್ನಾಟಕದ ಕಲಾ ಪ್ರಪಂಚದ ಮರೆಯಲಾಗದ ಮರೆಯಾದ ಮಹಾನ್ ಕಲಾವಿದರ ಜೀವನ ಸಾಧನೆಯ ಸ್ಮರಣೆ ಈ ಕಾರ್ಯಕ್ರಮ ಸರಣಿಯ ವಿಶಿಷ್ಟ ಕಲ್ಪನೆ. ಆಕಾಶವಾಣಿಯ ಶ್ರೀಮಂತ ಧ್ವನಿ ಭಂಡಾರದಿಂದ ಹೆಕ್ಕಿ ತೆಗೆದು ಆ ಸಿರಿವಂತರ ಸಿರಿಕಂಠವನ್ನು ಸುವರ್ಣ ಚೌಕಟ್ಟಿನಲ್ಲಿರಿಸಿ ನಿಮ್ಮ ಮುಂದಿರಿಸುತ್ತಿದ್ದೇವೆ. ಕೇಳಿ ಅಶ್ವಥ್ ನಿತ್ಯ ಗಾನ ಸತ್ಯ. ಡಿಸೆಂಬರ್ 28. ಅಶ್ವಥ್ ಬಳಗದಲ್ಲಿ ಏನೋ ತಳಮಳ, ಹೇಳಿಕೊಳ್ಳಲಾಗದ ಸಂಕಟ, ಚಡಪಡಿಕೆ. ಅದು ಒಂಥರ ಮಾನಸಿಕವಾಗಿ ಹೇಳಕ್ಕಾಗದೇ ಇರುವಂತಹ ತೊಳಲಾಟ ಸರ್. ಕನ್ನಡ ನಾಡು ಕಂಡಂತ ಅನರ್ಘ್ಯ ರತ್ನ ಡಾಕ್ಟರ್ ಸಿ ಅಶ್ವಥ್ ಒಂದು ಕಡೆ ಆಸ್ಪತ್ರೆಯಲ್ಲಿದ್ದಾರೆ. ನಾನು, ಸುದರ್ಶನ್, ವೃಂದಾರಾವು, ಶಿವಶಂಕರ್, ಕಪ್ಪಣ್ಣ, ಮುದ್ದು ಕೃಷ್ಣ, ಎಲ್ಲ ಅಶ್ವಥ್ ಬಳಗ ಎಲ್ಲ ಕೂಡ ಅಶ್ವತ್ಥರ ಹುಟ್ಟು ಹಬ್ಬ ಮಾಡಬೇಕು ಅಂತ ಹೇಳಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲಾ ವ್ಯವಸ್ಥೆಗಳಾಗೋಗಿದೆ. ಒಂದ್ ಕಡೆ ಮೈಸೂರಿಂದ ನಿರಂತರ ತಂಡ ಡ್ಯಾನ್ಸ್ ಮಾಡಕ್ ಬರಬೇಕು, ಇನ್ನೊಂದು ಕಡೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ, ಜಿ ಶಿವರುದ್ರಪ್ಪನವರು ಮೊದಲುಗೊಂಡಂತ ಎಲ್ಲ ಕವಿಗಳು, ಕಲಾವಿದರು, ಸುಗಮ ಸಂಗೀತಗಾರರು, ವಾದ್ಯಗಾರರು ಅವರೆಲ್ಲ ರವೀಂದ್ರ ಕಲಾಕ್ಷೇತ್ರಕ್ಕೆ ಬರಬೇಕು. ಅಶ್ವಥ್ ಆಸ್ಪತ್ರೆಯಲ್ಲಿದ್ದಾರೆ. ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ತುಂಬಾ ಸಂದಿಗ್ಧ ಸ್ಥಿತಿಲಿ ನಾವು ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀವಿ. ದುಗುಡದ ವಾತಾವರಣ, ಸಂತೋಷದ ವಾತಾವರಣ ಅಂತ ಹೇಳಲಾರೆ ನಾನು. ಯಾಕಂದ್ರೆ ಅಶ್ವಥ್ ಇದ್ದಾಗ ಮಾಡ್ಬಿಡ್ಬೇಕು, ಅವ್ರಿಗೇನೋ ಸಮರ್ಪಣೆ ಮಾಡ್ಬಿಡ್ಬೇಕು ಅನ್ನೋದು ಬಿಟ್ರೆ ಮಾಡಿದ ಹೆಗ್ಗಳಿಕೆ ಅಂತ ಇಲ್ಲ. ಯಾವ ಪರಿಸ್ಥಿತಿಲಿ ಇದ್ವಿ ಅಂದ್ರೆ ಅಶ್ವಥ್ ಆಸ್ಪತ್ರೆಯಲ್ಲಿ ಇದ್ರೂ ಪರವಾಗಿಲ್ಲ, ಅವ್ರನ್ನ ಆ ರಂಗದ ಮೇಲೆ ಕರ್ಕೊಂಬಂದು ಅವ್ರ ಕೈ ಮುಗಿದು ಇಡೀ ಜನಕ್ಕೆ ನೀವು ಈ ಕಾರ್ಯಕ್ರಮ ಮಾಡಿದ್ದಕ್ಕೆ ಕೃತಜ್ಞತೆ ಅಂತ ಅವ್ರ ಕೈಲಿ ಹೇಳಿಸಿ ಮತ್ತೆ ಅವ್ರನ್ನ ಆಸ್ಪತ್ರೆಗೆ ಕನಿಷ್ಠ ಆ ಥರದ ಒಂದು ಮನಸ್ಸಿನ ನೆಮ್ಮದಿನಾದ್ರೂ ಅವ್ರಿಗೆ ಕೊಡಬಹುದೇನೋ ಅನ್ನುವ ಮಹಾನ್ ಆಸೆ ನಮಗಿತ್ತು. ಗುರು ನಮ್ಮನ್ನ ಸಲ್ಲಿಸ್ಬಿಡ್ಬೋದೇನೋ ಅಂತ. ಆದ್ರೆ ಎಲ್ಲದಕ್ಕೂ ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ ಅಂತ ಹೇಳಿ ವಿಧಿ ದುಡಿದು ದೈವ ದುಡಿದು ಅನ್ನುವಂಥದ್ದು ಇದೆಯಲ್ಲ, ಅದು ನಮಗೆ ಮಂದಟ್ಟಾಯ್ತು. ಅಶ್ವಥ್ ಸರಿಯಾಗಿ ಡಿಸೆಂಬರ್ 29 ಬೆಳಗ್ಗೆ ತೀರ್ಕೊಂಡ್ರು. ನಾವು ತಡ್ಕೊಳಕ್ ಆಗದೇ ಇರುವಂತಹ ಸುದ್ದಿ, ಅಶ್ವಥ್ ತೀರ್ಕೊಂಡ್ರು. ಕಾಲದ ತೊಟ್ಟಿಲ ತೂಗು ಜೋಲಿಯ ಒಳಗೆ ಆನಂದದಲ್ಲಿ ಮಲಗು ಓ ಆತ್ಮವೇ. ಕಾಲದ ತೊಟ್ಟಿಲ ತೂಗು ಜೋಲಿಯ ಒಳಗೆ ಆನಂದದಲ್ಲಿ ಮಲಗು ಓ ಆತ್ಮವೇ. ಆನಂದದಲ್ಲಿ ಮಲಗು ಓ ಆತ್ಮವೇ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಪಿ ಕಾಳಿಂಗರಾವ್, ಮೈಸೂರು ಅನಂತಸ್ವಾಮಿ ನಂತರ ನಿರಂತರ ಸ್ಥಾನ ಪಡೆದ ಗಾಯಕ ಸಿ ಅಶ್ವಥ್. ನಾಟಕ, ಚಲನಚಿತ್ರ, ಸುಗಮ ಸಂಗೀತ ಮೂರೂ ಕ್ಷೇತ್ರಗಳಲ್ಲಿ ಸಂಗೀತ ನಿರ್ದೇಶಕರಾಗಿ, ಗಾಯಕರಾಗಿ ಜನಮನದ ಮೇಲೆ ಪ್ರಭಾವ ಬೀರಿದ ಸಂಗೀತಗಾರ ಸಿ ಅಶ್ವಥ್. ಗಾಯಕನಾಗಬೇಕು ಅನ್ನೋ ಹುಚ್ಚೆ ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣಂದ್ರೆಲ್ಲ ಬಹಳ ಚೆನ್ನಾಗಿ ಈ ಸೈಗಲ್, ಪಂಕಜ್ ಮಲ್ಲಿಕ್ ಹಾಡುಗಳನ್ನ ಹಾಡ್ತಾ ಇದ್ರು. ಹಿಂದಿ ಗೀತೆಗಳು ಬಹಳ ಚೆನ್ನಾಗಿ ಹಾಡ್ತಾ ಇದ್ರು. ಆಮೇಲೆ ನಾನು 47ರಲ್ಲಿ ಹುಡುಗ, 9 ವರ್ಷ 10 ವರ್ಷ ಹುಡುಗ ಆಗಿದ್ದಾಗ ಮಾಡು ಸಿಕ್ಕದಿಲ್ಲ ಅಂತ ಕಾಳಿಂಗರಾವ್ ಹಾಡು ಕೇಳಿ ತುಂಬಾ ಮನಸ್ಸು ಹೊತ್ಬಿಟ್ಟಿದ್ದೀನಿ, ತುಂಬಾ ಇಷ್ಟಪಟ್ಟಿದ್ದಾನೆ. ಆಮೇಲೆ ಭಾವಗೀತೆಗಳನ್ನು ಕಲಿಬೇಕು ಅಂತ ಇಷ್ಟವಾಯ್ತು. ಆದ್ರೂ ನನಗೆ ಗಾಯಕನಾಗಬೇಕು ಅಂತ ಇಷ್ಟ ಇದ್ದದನ್ನ ನಾನು ಹೇಗೆ ಒಬ್ಬ ಸಂಗೀತ ನಿರ್ದೇಶಕನಾದೆ
ಗಾಯಕ, ಇವತ್ತಿಗೂ ಗಾಯಕನೇ ಜೊತೆಗೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತದೆ. ಇದು ಈ 64ರ ಸಮಯದಲ್ಲಿ ಕುವೆಂಪು ನಾಟಕ ಚಕ್ರ ಅಂತ ಒಂದು ನಡೀತು. ಅಂತ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜಿನ ಹಿಸ್ಟ್ರಿಯಾನಿಕ್ ಕ್ಲಬ್ನವರು ಸ್ಮಶಾನ ಕುರುಕ್ಷೇತ್ರ ಅಂತ ಒಂದು ಕುವೆಂಪು ನಾಟಕ ಆಡಿದ್ರು. ಅದಕ್ಕೆ ನಾಣಿಯವರು, BN ನಾಣಿ ನನಗೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಹೇಳಿದ್ರು. ಹಿನ್ನೆಲೆ ಸಂಗೀತ, ಹಾಡಿಲ್ಲದ ಗೀತೆಗಳು. ಫಸ್ಟ್ ಹಿನ್ನೆಲೆ ಸಂಗೀತ ಪ್ರಾರಂಭಿಸಿದೆ, ಆಮೇಲೆ ಹಾಡುಗಳು ಸಂಯೋಜನೆ ಮಾಡ್ತೀನಿ ಅನ್ನೋದು ಶುರು ಆಯಿತು. ಅಶ್ವಥ್ ಅವರ ಮುತ್ತಜ್ಜ ವಿಜಯಪುರ ತಾಲೂಕಿನ ಚನ್ನರಾಯಪಟ್ಟಣದವರು. ಹಾಗಾಗಿ ಸಿ ಅಶ್ವಥ್. ತಂದೆ ಶ್ರೀಧರರಾಯರು, ತಾಯಿ ಶಾರದಮ್ಮ. ಹುಟ್ಟಿದ್ದು ಡಿಸೆಂಬರ್ 29, 1939ರಲ್ಲಿ. ಅಣ್ಣಂದಿರಿಬ್ಬರೂ ನಾಟಕದಲ್ಲೂ ಗಾಯನದಲ್ಲೂ ಪರಿಣತಿ ಪಡೆದಿದ್ದವರು. ಅದುವೇ ಅಶ್ವಥ್ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಯಲು ಸ್ಫೂರ್ತಿಯಾಯಿತು. SD ಬರ್ಮನ್ ಅವರ ಅಭಿಮಾನಿಯಾಗಿದ್ದ ಸಿ ಅಶ್ವಥ್ ಸಂಗೀತ ಕ್ಷೇತ್ರದಲ್ಲಿ ಸ್ವರ ಸಂಯೋಜಕರಾಗಿ ಸ್ವಂತಿಕೆಯ ಛಾಪನ್ನು ಒತ್ತಿ ಹೊಸ ಅಲೆಯನ್ನು ಎಬ್ಬಿಸಿ ಸುಗಮ ಸಂಗೀತ ಕ್ಷೇತ್ರವನ್ನೇ ಬೆರಗುಗೊಳಿಸಿದವರು. ತಲೆಯ ತುಂಬ ಬೆಳ್ಳಿ ಕೂದಲು, ಬಿಳಿಯ ಮೀಸೆ. ಆ ಮೀಸೆಯಲ್ಲಿ ಸಹಜ ನಗು, ಕಂಡೂ ಕಾಣದ ಸಿಡುಕು, ಎತ್ತರದ ನಿಲುವು. ಎಲ್ಲರನ್ನೂ ಆತ್ಮೀಯವಾಗಿ ಮಾತನಾಡಿಸುವ ಸಿ ಅಶ್ವಥ್ ಅವರದು ವಿಶಿಷ್ಟ ಧ್ವನಿ. ನೇರ ನುಡಿಯ ಅಶ್ವಥ್ ಅವರದು ಸುಗಮ ಸಂಗೀತಕ್ಕೆ ಸಾಹಿತ್ಯವೇ ಪ್ರಧಾನ ಎಂಬ ಸಿದ್ಧಾಂತ. ಸುಗಮ ಸಂಗೀತಕ್ಕೆ ಸರಿಯಾದ ವಿಮರ್ಶಕರು ಯಾರೂ ಇಲ್ಲ ಎಂದು ಖಡಾಖಂಡಿತವಾಗಿ ಹೇಳುತ್ತಿದ್ದರು. ಜನಸಾಮಾನ್ಯರಿಗೆ ಯಾವುದು ಎಲ್ಲೋ ಕಿವಿಗಿಂಪಾಗಿರ್ತದೋ ಅದೆಲ್ಲ ಮುಟ್ತಾನೆ ಇರ್ತದೆ. ಇಲ್ಲಿ ಒಬ್ಬ ವಿಮರ್ಶೆ ಮಾಡೋನಿಗೆ ಸಾಹಿತ್ಯ ಗೊತ್ತಿರಬೇಕು, ಸಂಗೀತವೂ ಗೊತ್ತಿರಬೇಕು. ಹೀಗಾಗಿ ಈ ಸಾಹಿತ್ಯ ಮತ್ತು ಸಂಗೀತ ಎರಡೂ ಗೊತ್ತಿರುವಂತಹ ವಿಮರ್ಶಕರು ನಮ್ಮಲ್ಲಿ ಇಲ್ಲ. ಒಂದು ಕುವೆಂಪು ರಚನೆ ತಗೊಂಡಾಗ, ಒಂದು ಬೇಂದ್ರೆಯವರ ರಚನೆ ತಗೊಂಡಾಗ, ಅದು ಓದಿದಾಗ ಇದು ನನಗೆ ಕಲ್ಪನೆ ಬರ್ತಾ ಇದೆ. ಈ ಸಂಯೋಜನೆ ಯಾಕೆ ಶ್ರೇಷ್ಠ ಅನ್ಸುತ್ತೆ ಅಂದ್ರೆ, ಈ ಅಟ್ಮಾಸ್ಫಿಯರು, ಇದು ಎಲ್ಲ ವಾತಾವರಣ ಎಲ್ಲ ನಿರ್ಮಿಸಿ ಈ ಭಾವ ನಮ್ಮಲ್ಲಿ ಬರುವಂಗೆ ಮಾಡ್ತಲ್ಲ. ಸೊ ಇದು ನಿಜವಾದ ಸಂಯೋಜನೆ, ಇದು ತಪ್ಪು ಸಂಯೋಜನೆ. 4 ಜನ ಮಾಡಿದ್ವಿ, ಇವತ್ತು ಒಂದೇ ಗೀತೆನ 5-6 ಜನ ಹಾಡ್ತಾರೆ, 10 ಜನ ಹಾಡೋಕೆ ನಮಗೆ ಸ್ವಾತಂತ್ರ್ಯವಿದೆ. ಆದರೆ ಅದರಲ್ಲಿ ಇದೇ ಮೆಚ್ಚುಗೆ, ಇಷ್ಟು ಹಾಡಿರ್ಬೋದಪ್ಪ ಈ ಹಾಡನ್ನ, ಏರೇ ಹಾಡಿದ್ರು ಇಂಥವ್ರು ಮಾಡಿದಂತ ಈ ಸಂಯೋಜನೆ ಈ ಗೀತೆಗೆ ಮಾತ್ರವೇ ಸರಿ ಅನ್ನೋ ವಿಮರ್ಶೆ ಇದೆಯಲ್ಲ, ಈ ವಿಮರ್ಶಕನಿಗೆ ಸಂಗೀತವೂ ಗೊತ್ತಿರಬೇಕು ಮತ್ತು ಸಾಹಿತ್ಯವೂ. ಸಂಗೀತ ಅಂದ್ರೆ ಶಾಸ್ತ್ರೀಯ ಸಂಗೀತ ಗೊತ್ತಿರೋದಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ಶಾಸ್ತ್ರೀಯ ಸಂಗೀತ ಗ್ರಾಮರ್ ಅಲ್ಲ. ಇಲ್ಲಿ ಸಂಗೀತದಲ್ಲಿ ಸ್ವರಗಳ ಪ್ರಯೋಗ ಹೇಗಾಗುತ್ತೆ, ಪದಗಳ ಭಾವಾರ್ಥಕ್ಕೆ ಸರಿಯಾಗಿ ಹೊಕ್ಕದಾಗ ಅದರ ಬೇರೆ ಒಂದು ಇಮೇಜ್ ಬರುತ್ತೆ. ಅದರಿಂದ ಅವನು ಬರೀ ಸಂಗೀತ ಗಾಯಕನಲ್ಲ. ಈ ಎರಡೂ ಇರುವಂತ ನಮ್ಮಲ್ಲಿ ವಿಮರ್ಶಕರು ಖಂಡಿತ ಇಲ್ಲ ರೀ. ಸಿ ಅಶ್ವಥ್ ಅವರು ಕುವೆಂಪು ಮೊದಲ್ಗೊಂಡು ಎಲ್ಲ ಕನ್ನಡದ ಕವಿಗಳ ಕವಿತೆಗಳಿಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ. ಕವಿಗಳ ಸಾಹಿತ್ಯಕ್ಕೆ ತಕ್ಕಂತೆ ಸಂಗೀತ ಶೈಲಿಯೂ ಬದಲಾವಣೆ ಆಗಬೇಕು ಎನ್ನುತ್ತಿದ್ದರು. ರಾಜರತ್ನಂ ಕೃತಿ ಹಾಡುವ ಒಂದು ಶೈಲಿಯೇ ಬೇರೆ, ಬೇಂದ್ರೆಯವರ ಕೃತಿ ಹಾಡುವ ಶೈಲಿಯೇ ಬೇರೆ, ಹಾಗೆ ನರಸಿಂಹಸ್ವಾಮಿ ಕೃತಿಗಳನ್ನು ಬೇರೆ ಹಾಡುವ ಶೈಲಿ, ಹಾಗೆ ಬಂಡಾಯ ಗತಿಗಳು ಸಿದ್ದಲಿಂಗ ಹಾಡುವ ಶೈಲಿಯೇ ಬೇರೆ. ಹೀಗೆ ನಾನಾ ಕವಿಗಳ ಸಾಹಿತ್ಯಕ್ಕೆ ಅನುಗುಣವಾಗಿ ಶೈಲಿಗಳು ರೂಢುತ್ತಾ ಹೋಗ್ತದೆ. 10 ನರಸಿಂಹಸ್ವಾಮಿ ಕವನಗಳು ಕೇಳಿದಾಗ ಒಂದೇ ತರ ಕೇಳಿಸುತ್ತೆ ಅಂದ್ರೆ ಅದು ಖಂಡಿತ ಸಂಯೋಜಕನ್ ತಪ್ಪಲ್ಲ. ಅದಿರೋದು ಹಾಗೆ ಸಾಹಿತ್ಯ. ಮೂಲವಾದ ಆ ಶೈಲಿಯನ್ನು ನಾನು ಅನುಸರಿಸಬೇಕು. ಒಂದಿರಳು ಕನಸಿನಲ್ಲಿ ನನ್ನವಳ್ಳ ಕೇಳಿದನು ಅಂತ ಹಾಡಕ್ಕಾಗಲ್ರಿ, ಬಿಕಾಸ್ ಚೇಂಜ್ಗೋಸ್ಕರ. ಹಾಗೆ ಬೇಂದ್ರೆಯವರು ಯಾವತ್ತೂ ತಾಳದಲ್ಲಿ ಬಹಳ ನಿಪುಣರು, ಗಾರಡಿಗ ಅಂತ ಹೇಳ್ತೇವೆ. ಆ ರೀತಿಯಲ್ಲಿ ನಾವು ಹಾಡಬೇಕು ಹೊರತಾಗ ಅವಾಗ ಅದು ಒಂದು ಶೈಲಿ ಆಯ್ತದೆ. ಏನು ಬರುತ್ತಾರೆ ಬೇಂದ್ರೆಯವರು, ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ ಅಂತ ಕಾಮ ಹಾಕ್ತಾ ಹೋಗ್ತಾರೆ. ಗೊತ್ತೈತೆ? ನೀವು ಅದಕ್ಕೂ ಹಾಡ್ಬೇಕಾದ್ರೆ ನೀವು ಶ್ರಾವಣ ಬಂತು ಕಾಡಿಗೆ ಬಂತು ಅಂತ ಸೇರ್ಸಕ, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ. ದಿಸ್ ಇಸ್ ಅ ಕ್ರಿಯೇಟಿವ್ ಕಂಪೋಸಿಂಗ್ ಆಫ್ ಎ ಸಾಂಗ್. ಬೇಂದ್ರೆಯವರ ಹಾಡಿಗೆ ನಿಜವಾಗ್ಲೂ ಆ ಶ್ರಾವಣ ಮಾಸದ ವೈಭವ, ಆ ವಿಜೃಂಭಣೆ, ಅದು ಬಾಳಿ ಬರೋ ಒಂದು ರಭಸ, ಅದನ್ನ ಅವ್ರು ಹೇಗೆ ಸಾಹಿತ್ಯದಲ್ಲಿ ಹೇಳಿದರು. ಶ್ರಾವಣ ಬಂತು ಘಟ್ಟಕ, ರಾಜ್ಯ ಪಟ್ಟಕ, ಬಾನ ಮಟ್ಟಕ, ಏರ್ಯಾವ ಮುಗಿಲು, ಏರ್ಯಾವ ಅಂತ ಹೇಳೋದಿಲ್ಲ ನಾನು, ಏರ್ಯಾವ ಮುಗಿಲು, ರವಿ ಕಾಣೆ ಹಾಡೆ ಹಗಲು. ರವಿ ಎಲ್ಲಿದ್ದಾನೆ? ಇಲ್ಲಿಲ್ರಿ, ಅಲ್ಲಿದ್ದಾನೆ. ಏರಂದ ಮೇಲಕ್ಕೇರಿ ಹೋಗಲಾರೆ ಅಂತೀವಿ. ಮೇಲಕ್ಕೇರಿ ಎಲ್ಲಿದೆ? ಮೇಲಿದೆ. ಆ ಪದಗಳಿಗೆ ಅರ್ಥಕ್ಕೆ ಸರಿಯಾಗಿ ಆ ಪದದ ಅರ್ಥದ
ಭಾವನೆ ಅರ್ಥ ಮಾಡಿಕೊಂಡು ಸ್ವರಗಳನ್ನ ಜೋಡಿಸಿ, ಇದು ಸೃಜನಶೀಲ ಅಲ್ಲದೆ ಇನ್ನೇನು ಸ್ವಾಮಿ. ಈ ಸೃಜನಶೀಲ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಂಗೀತದಲ್ಲಿ ಸ್ವರಗಳ ಮಧ್ಯೆ ಮತ್ತು ಪದಗಳ ಬಗ್ಗೆ, ಸಾಹಿತ್ಯದ ಬಗ್ಗೆ ಎರಡು ಕಲ್ಪನೆಯೂ ಇರಬೇಕು. ಅನಂತ ಸ್ವಾಮಿ ಅವರು ಮಾಡಿದ್ದಾಗಲಿ, ಕಾಳಿಂಗರಾವ್ ಸಂಯೋಜನೆ ನಾಟಕ ಒಂದೊಂದು ಹಾಡನ್ನು 10 ಪೇಜ್ ಅದಲ್ಲಿ ವಿಮರ್ಶೆ ಮಾಡಿ ಅದು ಎಂದು ಅದ್ಭುತ ಅಂತ ಬರೆಯೋ ಶಕ್ತಿ ಇದೆ. ದಯವಿಟ್ಟು ಇದು ಸೃಜನಶೀಲತೆ ಹುಡುಕಬೇಕು ನೀವು. ಕರ್ನಾಟಕದ ಕಬೀರ ಸಂತ ಶಿಶುನಾಳ ಶರೀಫರ ಗೀತೆಗಳನ್ನು ಕರ್ನಾಟಕದ ಮನೆಗಳಿಗೆ ತಲುಪಿಸಿದವರು ಸಿ ಅಶ್ವಥ್. ಶರೀಫರು ಹೀಗೇ ಹಾಡಿದ್ದಿರಬಹುದೇ ಅನ್ನುವಷ್ಟರ ಮಟ್ಟಿಗೆ ಸಿ ಅಶ್ವಥ್ ಅವರ ಗಾಯನ ಹಾಗೂ ಸ್ವರ ಸಂಯೋಜನೆ. ಶಿಶುನಾಳ ಶರೀಫರ ಸಾಹಿತ್ಯ ನನಗೆ ಕಾಡಿಸ್ತು. ಎಷ್ಟು ದಿನಚರಿಯ ದಿನದಲ್ಲಿ ಕಾಡುವಂತಹ ಪ್ರಕರಣಗಳನ್ನ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿ ಅವನು ಸ್ವೀಕಾರ ಮಾಡಿ ಒಂದು ಗೀತೆ ಬರೀತಾನಲ್ಲ, ಅದರಲ್ಲಿ ರಾಮ ಅನ್ನಲ್ಲ, ಕೃಷ್ಣ ಅನ್ನೋದಲ್ಲ. ಎಂಥ ಅದ್ಭುತ ರಚನಕಾರ. ಇವತ್ತಿಗೂ ಆತನ ಒಬ್ಬ ಮಿಸ್ಟಿಕ್ ಪಾಯಿಂಟ್ ಅಂತಾರೆ, ಆತ ಕವಿ ಅಂತಾರೆ ಹೊರತು ದಾಸರ ಗುಂಪಿನಲ್ಲಿ ಸೇರಲಿಲ್ಲ. ಆಯ್ತು, ಅದಕ್ಕೆ ನಾನು ಸಂಯೋಜನೆ ಮಾಡಬೇಕಾದ್ರೆ ಅದನ್ನ ನೋಡಿದಾಗ ಏನ್ ಅನ್ಸ್ತಪ್ಪ, ಒಂದು ಶರೀಫರ ಕವನ ತಗೊಳ್ಳಿ, ಜಾನಪದದ ಸತ್ವವಿದೆ, ಭಾವಗೀತೆಯ ಅರ್ಥವಿದೆ. ಭಾವಗೀತೆ ಅಂದ್ರೆ ಕವನದ ಸತ್ವ ಇದೆ. ಏನಂದ್ರೆ ಕವನದ ಸತ್ವ ಅಂದ್ರೆ ಒಳಗಿರೋ ಅರ್ಥ ಬಹಳ ಗಾಢವಾಗಿ ನಮ್ಮ ಕಾಡಿಸೋದು, ಕವನಗಳಲ್ಲಿ ನಾ ಕಾಣಿಸುವಂಥದ್ದು ಅದಲ್ಲಿದೆ. ಜಾನಪದ ಸತ್ವ ಏನಿದೆ ಅಂದ್ರೆ ಆ ಪದಗಳ ಜೋಡಣೆ ಜಾನಪದ. ಮೂರನೇದೇನಪ್ಪಾ ಅಂದ್ರೆ ಆಧ್ಯಾತ್ಮಿಕ ನೆಲೆಯಲ್ಲಿ ಕೆಲಸ ಮಾಡೋದು. 3 ವಿಚಾರ ಇದರಲ್ಲಿ ಒಂದು ಗೀತೆಯಲ್ಲಿದೆ. ಇದು ನಿಮಗೆ ಸಾಧಾರಣವಾದ ಬಹಳಷ್ಟು ಗೀತೆಗಳು ಸಿಗೋದಿಲ್ಲ. 3 ಒಬ್ಬ ಕವಿಯಲ್ಲಿ ನನಗೆ ಕಂಡಿರೋದು ಏಕೈಕ, ಅದು ಶಿಶುನಾಳ ಶರೀಫ್ ಸಾಹೇಬ್. ಅದಕ್ಕೆ ನನ್ನ ಸಂಯೋಜನೆಯಲ್ಲಿ ಜಾನಪದ ಶೈಲಿಯನ್ನು ಅಳವಡಿಸಿದೆ. ಹಾಡುವ ಸ್ಟೈಲಿನೇ ಸುಗಮ ಸಂಗೀತದಲ್ಲಿ ಹಾಡುವಂತೆ ಸ್ಪಷ್ಟವಾಗಿ ಹಾಡುವ ಒಂದು ಪದ್ಧತಿಯನ್ನು ಅನುಸರಿಸಿದೆ. ಆಧ್ಯಾತ್ಮಿಕ ನೆಲೆಯಲ್ಲಿ ತರಬೇಕು ಅನ್ನೋದಕ್ಕೆ ಅದರಲ್ಲಿ ಮಾಧುರ್ಯವನ್ನು ತುಂಬಿದೆ. ಈ 3 ಸೇರಿ ಒಂದು ವಿಶಿಷ್ಟವಾದ ಶರೀಫರ ಸಂಯೋಜನೆ ಆಯಿತು. ಇದುವರೆಗೂ ಅಂದ್ರೆ ಅದುವರೆಗೂ 80ರವರೆಗೂ ಈ ರೀತಿಯ ಒಂದು ಸಂಯೋಜನೆಯ ಪ್ರಾಕಾರವೇ ಇಲ್ಲ. ಒಂದು ಕೀರ್ವಾಣಿ ಅಂತ ಒಂದು ರಾಗ, ತರವಲ್ಲ ತಗಿ ನಿನ್ನ ತಂಬೂರಿ ಸ್ವರ. ನಿಮ್ಗೆ ಕೀರ್ವಾಣಿ ರಾಗ ಅನ್ನೋದು ಎಷ್ಟು ಒಂದು ಶಾಸ್ತ್ರೀಯ ಸಂಗೀತದ ರಾಗನ ಜಾನಪದದಲ್ಲಿ ಇಲ್ಲ. ಅದು ಜಾನಪದ ರಾಗಗಳೇ ಕೆಲವು, ಅದು ಜಾನಪದ ಶೈಲಿಗೆ ಅಳವಡಿಸಿದ್ದೀನಲ್ಲ. ನಾನು ಶರೀಫ್ನಲ್ಲಿ ಈ ಪ್ರಯತ್ನಗಳು ಮಾಡಿದ್ದೀನಿ. ಶಿಷ್ಟ ಮಾಧ್ಯಮ ಸಂಗೀತದಲ್ಲಿ ಉಳುವಂತಹ ಅದ್ಭುತ ರಾಗಗಳನ್ನ ನಾನು ಈ ಜಾನಪದ ದಾಟಿಯಲ್ಲಿ ಹಾಡಿರೋದು. ಅದಕ್ಕೆ ಜಾನಪದ ಸೊಗಡು ಬಂತು. ಸಾಹಿತ್ಯದಲ್ಲಿ ಕವನದ ಸೊಗಡು, ಒಟ್ಟು ತತ್ವ ಆಧ್ಯಾತ್ಮಿಕ. ಬಾಯಿಲೆ ಬ್ರಹ್ಮವ ಬೊಗಳಿದರೇನು, ನಾಯಿಯಂತೆ ಕೊಳೆ ಮೇಯುವಿ ಮನಸೇ, ಕಾಯ ಜೀವದೊಳು ನ್ಯಾಯವಾಗಿಡಿಯದೆ, ಮಾಯದೊಳಗೆ ಮುಳಿಗೇಳುವಿ ಮನಸೇ. ಶರೀಫರನ್ನೇ ಆವಾಹನೆ ಮಾಡಿಕೊಂಡಂತೆ ಹಾಡುತ್ತಿದ್ದ ಸಿ ಅಶ್ವಥ್ ಶರೀಫರಂತೆ ಹುಟ್ಟಿದ ದಿನವೇ ಸತ್ತಿದ್ದು ಆಶ್ಚರ್ಯವೆನಿಸುತ್ತದೆ. ಕನ್ನಡ ನಾಡು, ನುಡಿ, ಸಂಸ್ಕೃತಿಯ ಬಗ್ಗೆ ಗೌರವವುಳ್ಳ ಕಲಾವಿದರಲ್ಲಿ ಅಶ್ವಥ್ ವಿಭಿನ್ನರೆನಿಸುತ್ತಾರೆ. ಕನ್ನಡ ಭಾಷೆಯನ್ನು ಎಲ್ಲೆಲ್ಲೂ ತಲುಪಿಸಲು ಏನೇನು ಸಾಧ್ಯವೋ ಅವುಗಳಿಗೆಲ್ಲ ಪ್ರಯತ್ನಪಟ್ಟು ವಿಶ್ವದೆಲ್ಲೆಡೆ ಕನ್ನಡ ಪತಾಕೆಯನ್ನು ಹಾರಿಸಬೇಕೆಂಬ ಛಲ ಅಶ್ವಥ್ ಅವರದು. ಇದಕ್ಕಾಗಿ ಅವರು ಪಟ್ಟಪಾಡು ಎಂಥದ್ದು? ಅಶ್ವಥ್ ಒಡನಾಡಿ ಕಿಕ್ಕೇರಿ ಕೃಷ್ಣಮೂರ್ತಿ ನೆನಪಿಸಿಕೊಳ್ಳುತ್ತಾರೆ. ಇದು ಅಶ್ವಥ್ ಅವ್ರಿಗೆ ತಾನ್ ಮಾಡಬೇಕು, ತನಗಬೇಕು, ನಾನು 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 ಆ ಥರದ್ದಲ್ಲ. ಅಶ್ವತ್ಥರ ಹುಚ್ಚಿದ್ದಿಲ್ಲಿದ್ರೆ ಅವ್ರ ಇಡೀ ತಂಡದ ಬಗ್ಗೆ, ಅದಕ್ಕೆ ಅಶ್ವಥ್ ಬಳಗ ಅಂತ. ಅವ್ರಿಗೆ ಈ ಕನ್ನಡವೇ ಸತ್ಯ ಆದ ನಂತರ ಅದನ್ನ ವಿಶ್ವವ್ಯಾಪಿ ಮಾಡಬೇಕು ಅನ್ನೋಂತ ಹುಚ್ಚಿತ್ತು. ಹಾಗಾಗಿಯೇ ಅಮೆರಿಕಕ್ಕೆ ಇಡೀ ತಂಡವನ್ನ ಕರ್ಕೊಂಡು ಹೋಗ್ಬೇಕು, ಆ ಕನ್ನಡವೇ ಸತ್ಯ ತಂಡ ಕರ್ಕೊಂಡು ಹೋಗ್ಬೇಕು ಅಂತ. ಅಶ್ವತ್ಥ ಹತ್ರ ದುಡ್ಡೇ ಇರಲಿಲ್ಲ. ಏನ್ ಮಾಡಿದ್ರಿ ಅಂತ ನಾವು ಅಶ್ವತ್ಥನ ಕೇಳಿದಾಗ್ಲೂ ಕೂಡ ಹೇಗಾಗುತ್ತೆ ಬಿಡ್ರಿ, ದುಡ್ಡಿಗೇನ್ ಪಿಂಡ, ಎಲ್ಲೋ ಬರ್ತೀರಿ, ಹೋಗೋದು ಇಂಪಾರ್ಟೆಂಟ್. ನಮ್ಗೆ ಹೇಗೆ ಅಂತ ಗೊತ್ತಾಗ್ತಿರ್ಲಿಲ್ಲ. ನಾವು ಅನೇಕ ಜನ ಸ್ನೇಹಿತರನ್ನ ಈ ವಿಚಾರಕ್ಕೆ ಸಂಪರ್ಕ ಮಾಡಿದಾಗ ಒಬ್ಬ ಸಚಿವರ ಹತ್ರ ಹೋಗ್ಬೇಕಾಗಿತ್ತು. ಅವ್ರ ಹತ್ರ ಹೋದ್ವಿ. ಹೋದಾಗ ಅವರಂದ್ರು, ಸರ್ ಇವತ್ತು ತಾರೀಕು 10, ನೀವು 15ನೇ ತಾರೀಕು ಬಂದ್ಬಿಡಿ ಸರ್, ಖಂಡಿತ ಅದಕ್ಕೆ ಏನ್ ಬೇಕೋ ವ್ಯವಸ್ಥೆ ಮಾಡ್ತೀವಿ. ಅಶ್ವಥ್ ಆಯ್ತು ಗುರುವೇ ಬರ್ತೀನಿ ಅಂತ ಅವ್ರಿಗೂ ಮಂತ್ರಿ ಕೇಳ್ಬಿಟ್ಟು ವಾಪಸ್ ಬಂದು ಅವರು ಹೇಳಿದ 15ನೇ ತಾರೀಕು. ಅಶ್ವಥ್ 12ನೇ ತಾರೀಕು ಅಲ್ಲೆಲ್ಲೋ ಮನೆ ಮುಂದಗಡೆ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು. ಅವ್ರಿಗೆ ಕಾಲು ಅವ್ರಿಗೆ ಫ್ರಾಕ್ಚರ್ ಆಗುತ್ತೆ.
ಸರಿ, ಆಮೇಲೆ ಆಸ್ಪತ್ರೆ ಕರ್ಕೊಂಡು ಹೋಗಾಯ್ತು, ಕರ್ಕೊಂಬಂದ್ವಿ ವಾಪಸ್ಸು ಮನೆಗೆ. ನಾನು ಮರ್ತು ಬಿಟ್ಟೆ ಇದ್ನ, ಯಾವುದು ಈ ಮಂತ್ರಿಗಳ ಮನೆಗೆ ಹೋಗೋದು, ದುಡ್ಡು ಇಸ್ಕೊಳ್ಳೋದು ಇತ್ಯಾದಿ ಎಲ್ಲಾನು ಮರ್ತು. 15ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ನನಗೆ ಫೋನ್, ಇಲ್ರಿ ಇದೀರಿ ಸರ್ ಮನೆ. ಏನ್ ಮನೇಲಿ ಇದೀರಿ? 15ನೇ ತಾರೀಕು ಬನ್ನಿ ಅಂತ ಹೇಳಿದ್ರಲ್ಲ ಅವರು, ಹೋಗ್ಬೇಕಲ್ಲ ಮಂತ್ರಿ ಮನೆಗೆ. ನಾನು ಒಂದ್ಸಲ ಪ್ರೀತಿಯಲ್ಲಿ ಗದ್ರದ್ದು, ಏನ್ ತಮಾಷೆ ಮಾಡ್ತಾ ಇದೀರಾ ಸರ್? ಕಾಲ್ ಫ್ರಾಕ್ಚರ್ ಆಗಿದೆ, ಓಡಾಡಕ್ಕಾಗಲ್ಲ, ನಿಂತ್ರು ಕೂತ್ಕೊಳ್ಳಕ್ಕಾಗಲ್ಲ, ಈ ಪರಿಸ್ಥಿತಿಲೆಲ್ಲ ಹೋಗಕ್ಕಾಗುತ್ತಾ? ಕಾಲ್ ಫ್ರಾಕ್ಚರ್ ಆದ್ರೆ ಅಮೆರಿಕಕ್ಕೆ ಹೋಗಕ್ಕಾಗತ್ತೆ ಅಂದ್ರೆ ದುಡ್ಡುಗಳು ಬೇಡವೇನ್ರಿ? ನಮಗ್ ದುಡ್ಡು ಇಂಪಾರ್ಟೆಂಟ್, ಕೊಡ್ತೀನಿ ಅಂತ ಇವತ್ತು ಹೇಳಿದ್ರೆ ಇವತ್ತೇ ಹೋಗ್ಬೇಕು. ಒಂದ್ ಕೆಲಸ ಮಾಡಿ, ನಿಮ್ ಕಾರ್ ಆಗಲ್ಲ, ಒಂದ್ ವ್ಯಾನ್ ತಗೊಂಬನ್ನಿ, ಅದ್ರಲ್ಲಿ ಕಾಲ್ ಚಾಚ್ಕೊಂಡು ಕೂತ್ಕೋತೀನಿ. ಸೊ ಅವ್ರು ಹೇಳಿದ್ರೆ ಅದು ಆದೇಶ, ಅವ್ರು ಏನ್ ಹೇಳಿದ್ರು ಹ್ಞೂ ಅಷ್ಟೇ, ಇಲ್ಲ ಅನ್ನೋ ಇಲ್ದವ್ರು ಅವರೇ ಸ್ಕೂಟರ್ ತಗೊಂಡು ಹೋದಾರು ಅನ್ನೋ ಭಯ. ಆತರ ಯಾರು ಕೇರ್ ಮಾಡ್ತಿರ್ಲಿಲ್ಲ, ಹೋಗ್ಬೇಕು ಹೋಗ್. ಸರಿ, ವ್ಯಾನ್ ತಗೊಂಡು ಅವ್ರ ಮನೆಗೆ ಹೋದ್ವಿ. ಅವರು ಕಷ್ಟಪಟ್ಕೊಂಡು ಆ ವ್ಯಾನ್ ನಲ್ಲಿ ಕೂತ್ಕೊಂಡ್ರು, ನಾನು ಮುಂದ್ಗಡೆ ಕೂತ್ಕೊಂಡೆ. ಸೀದಾ ಆ ಸಚಿವರು ಮನೆ ಬಾಗಿಲಿಗೆ, ಅವ್ರ ಮನೆಗೆ ಒಂದು 7-8 ಮೆಟ್ಲು ಬೇರೆ ಹತ್ತು ಹೋಗ್ಬೇಕು, ಇಳಿಯಕ್ಕೆ ಆಗಲ್ವಲ್ಲ, ಇನ್ನು ಹತ್ತೋದಿಲ್ಲ. ಹೋಗ್ರಿ ನಾ ಬಂದಿದ್ದೀನಿ ಅಂತ ಹೇಳ್ರಿ ಅಂತ ಹೋಗಿ ನಾನು ಮೆತ್ತಗೆ ಅವ್ರ ಕಿವಿಲಿ ಮೇಲ್ಗಡೆ ಇದ್ರು. ಹಾರ್ಬಿಟ್ರು ಅವ್ರು, ದಿಢೀರ್ ಅಂತ ಎದ್ದುಬಿಟ್ಟು, ನಿಮ್ಗೆ ಬುದ್ಧಿಗಿದ್ದಿ ಇದೆಯಲ್ಲಿ, ಯಾಕ್ರೆ ಕರ್ಕೊಂಡ್ಬರ್ಕೋದು ಈ ಪರಿಸ್ಥಿತಿಯಲ್ಲಿ ಅಂತ ದಡ 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 ಅಂತ. ಅವರೆಲ್ಲರೂ ಸಚಿವರು, ಅವ್ರ ಜೊತೆ ಇದ್ದ ಅನೇಕ ಜನ ಕಾರ್ಪೊರೇಟರ್ಸ್ ಮತ್ತು ಅವರೆಲ್ಲ ಅಲ್ಲಿ ಬಂದು, ಸರ್ ಏನ್ ಸರ್ ಈ ಪರಿಸ್ಥಿತಿಲಿ ಬಂದು, ಗುರುವೇ ಕಾಲ್ ಮುರಿದೋಯ್ತು ಅಂತ ಮನೇಲಿ ಕೂತ್ಕೊಂಡ್ರೆ ಅಮೆರಿಕಕ್ಕೂ ಕನ್ನಡವೇ ಸತ್ಯ ಮಾಡಕ್ಕಾಗತ್ತ ಗುರುವೇ? ನೀವೇನ್ ಡೇಟ್ ಹೇಳಿದ್ರು ಆ ಡೇಟ್ಗೆ ಬಂದಿರ್ತಾನೆ ದುಡ್ಡು ಕೊಡೋದು. ನಾಳೆ ನೀವೆಲ್ಲೋ ಸಿಂಗಪುರಕ್ಕೆ ಹೋಗ್ಬಿಟ್ಟಿದೀನಿ, ಮಲೇಷಿಯಾಕ್ಕೆ ಹೋಗ್ಬಿಟ್ಟಿದೀನಿ, ಇನ್ನೆಲ್ಲೋ ದುಬೈಗೆ ಹೋಗ್ಬಿಟ್ಟಿದೀನಿ ಅಂದ್ರೆ ದುಡ್ಡು ಕೊಡೋರು ಯಾರು ಗುರುವೇ? ಅದಕ್ಕೆ ಬಂದೆ. ಅವರು ಕಣ್ಣಲ್ಲಿ ನೀರು ಹಾಕ್ಬಿಟ್ರು. ಆಮೇಲೆ ಒಳಗಡೆ ಹೋಗಿ ಒಂದು ಕವರ್ ತಗೊಂಡು ಅಶ್ವಥ್ ಅವ್ರ ಕೈ ಕೊಟ್ರು. ಅಶ್ವಥ್ ಬಹಳ ವಿಚಿತ್ರ ಅಂದ್ರೆ, ಆ ತಕ್ಷಣನೇ ಥ್ಯಾಂಕ್ ಯು ಗುರುವೇ ಅನ್ಬಿಟ್ಟು ಅದನ್ನ ಅಲ್ಲೊಂಚೂರು ಹಿಂಗೆ ನೋಡ್ಬಿಟ್ಟು ಎಷ್ಟಿದೆ ಅಂತ ನೋಡಿ, ಇದೇನ್ರಿ ಇಷ್ಟೊಂದು ಕೊಟ್ಬಿಟ್ಟಿದ್ದೀನಿ ಇವ್ರು ರಾಮ ಅನ್ಬಿಟ್ಟು ತಕ್ಷಣ ಅವ್ರಿಗೇನೆ, ಗುರುವೇ ನೀವು ಇಷ್ಟೊಂದು ದುಡ್ಡು ಕೊಡ್ತೀರಿ ಅಂದಿದ್ರೆ ಇನ್ನೊಂದು ಕಾಲು ಫ್ರಾಕ್ಚರ್ ಮಾಡ್ಕೊಂಡ್ಬಿಡ್ತಿದ್ನಲ್ಲ. ಏನಿವೆ ತುಂಬಾ ಥ್ಯಾಂಕ್ಸ್ ಗುರುವೇ, ಕನ್ನಡವೇ ಸತ್ಯ ಅಂತ ಅಮೆರಿಕದಲ್ಲಿ ಆಡಿ ನಿಮ್ ಸಹಾಯ ಅಲ್ಲೂ ನೆನ್ಸ್ಕೋತೀನಿ ಗುರುವೇ, ನೀವು ಬರ್ಬೇಕು ಅದಕ್ಕೆ ಅಂತ ಹೇಳಿ ಅಶ್ವಥ್ ಬಂದಂಥದ್ದು. ಎಂಥ ಮರುಳಾಗಿದ್ದು ಎಂಥ ಮರುಳು. ಇದು ಕಮಿಟ್ಮೆಂಟ್ ಮತ್ತು ಅಶ್ವಥ್ ಅನ್ನೋದಕ್ಕೆ ಒಂದು ಅದ್ಭುತವಾದ ಉದಾಹರಣೆ. ಇದು ನಾಡು ನುಡಿ ಸಂಸ್ಕೃತಿಗೋಸ್ಕರ ಅಶ್ವಥ್ ತನ್ನನ್ನೇ ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂಥದ್ದು. ಅದಕ್ಕೆ ಒಂದು ದೊಡ್ಡ ನಂಬಿಕೆ ಇಡೀ ಕನ್ನಡಿಗರ ಪರವಾಗಿ ಅಶ್ವಥ್ಗೆ ನಿಮಗಿದೋ ನಮಸ್ಕಾರ ಅಂತ ಹೇಳ್ಬೋದೇನು. ಬಾರಿಸು ಕನ್ನಡ ಡಿಮ್ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ. ಮೊಟ್ಟ ಮೊದಲ ಬಾರಿಗೆ ಚಲನಚಿತ್ರ ಗೀತೆಗಳಲ್ಲಿ ಜಾನಪದ ಸೊಗಡಿನ ಸಂಗೀತ ಜನಮೆಚ್ಚುಗೆ ಪಡೆಯುವಂತೆ ಮಾಡುವಲ್ಲಿ ಯಶಸ್ವಿಯಾದ ಅಶ್ವಥ್ ಚಲನಚಿತ್ರ ಸಂಗೀತಕ್ಕೆ ಹೊಸ ಆಯಾಮ ಕೊಟ್ಟವರು. ಇವರು ಸಂಗೀತ ನಿರ್ದೇಶನ ಮಾಡಿದ ಮೈಸೂರು ಮಲ್ಲಿಗೆ, ಚಿನ್ನಾರಿ ಮುತ್ತ, ಕೊಟ್ರೆ ಶ್ರೀಕನಸು, ನಾಗಮಂಡಲ ಚಿತ್ರಗಳು ರಾಜ್ಯಮಟ್ಟದಲ್ಲೂ ರಾಷ್ಟ್ರಮಟ್ಟದಲ್ಲೂ ಪ್ರಶಸ್ತಿಗಳನ್ನು ಪಡೆದುಕೊಂಡಿತು. ಇತರ ಸಂಗೀತ ನಿರ್ದೇಶಕರ ಸಂಗೀತಕ್ಕೆ ಹಿನ್ನೆಲೆ ಗಾಯಕರಾಗಿ ಹಾಡಿದ ಹಾಡುಗಳು ಜನಮನ್ನಣೆಗಳಿಸಿವೆ. ಸುಗಮ ಸಂಗೀತದಲ್ಲಿ ಹಾಡುವುದರಿಂದ ನನ್ನದೇ ಆದ ಒಂದು ಧ್ವನಿಯಿಂದ ಇವತ್ತು ಕನ್ನಡ ಜನರಿಗೆ, ಕನ್ನಡ ಜನತೆಗೆ ಚಿರಪರಿಚಿತನಾಗಿರೋದ್ರಿಂದ ನನ್ನದೇ ಆದ ಒಂದು ಶೈಲಿ, ನನ್ನದೇ ಆದ ಒಂದು ಧ್ವನಿಯನ್ನು ಕನ್ನಡಿಗರು ಮೆಚ್ಚಿಕೊಂಡಿದ್ದಾರೆ. ನಂಗೆ ಅದು ನನ್ನ ಸೌಭಾಗ್ಯ, ಖುಷಿ. ಇದನ್ನ ಚಿತ್ರದಲ್ಲಿ ಬಳಸಬೇಕು, ಈ ಧ್ವನಿಯನ್ನ ಅಷ್ಟೇ ಅವರ ಉದ್ದೇಶವೇನಾಗಿರುತ್ತೆ, ಈ ಧ್ವನಿಯನ್ನ ಬಳಸ್ಕೋಬೇಕಲ್ಲ ಚಿತ್ರದಲ್ಲಿ ಅನ್ನುವಾಗ ಸಂಗೀತ ನಿರ್ದೇಶಕರು ನನಗೆ ಹೊಂದುವಂತಹ, ಇವತ್ತಿಗೂ ನಾನು ಹಾಡಿರೋ ಗೀತೆಗಳು ನನಗೆ ಸಂತೋಷವಾಗಿ ನನ್ನ ರೀತಿಯಲ್ಲಿ ಹಾಡುವಂತ ಹಾಡುಗಳೇ ನಾನು ಹಾಡಿರೋದು. ಹಾಗೆ ಹಾಡಿಸಿದ ಹೊರತು ಯಾರೋ ಹಾಡ್ಬೋದಂತ ಹಾಡುಗಳು ನನ್ನ ಕೈಲಿ ಹಾಡ್ಸೋಕ್ಕಾಗಿಲ್ಲ, ನಂಗೆ ಹಾಡೋಕ್ಕಾಗೋದೂ ಇಲ್ಲ. ಅದಕ್ಕೆ ಹೇಳೋದು, ಒಂಥರ ಈ ಚಿತ್ರಗೀತೆ ಹಾಡುವುದಕ್ಕೆ ಬೇಕಾದ ತಾಂತ್ರಿಕತೆಯೇ ಬೇಕಾಗ್ತದೆ, ಬೇರೆ ಆಗ್ತದೆ. ಚಿತ್ರ ಸಂಗೀತದಲ್ಲಿ ಹಾಡುವಂತಹ ಒಬ್ಬ ಹಿನ್ನೆಲೆ ಗಾಯಕ, ಅವನು ವೈಯಕ್ತಿಕವಾಗಿ ತನ್ನದೇ ಆದ ಒಂದು ಶೈಲಿಯನ್ನ ರೂಢಿಸ್ಕೊಳ್ಳೋಕೆ ಅವಕಾಶ ಇರುವುದಿಲ್ಲ. ಅವನು ಚಿತ್ರದ ಅರ್ಥಕ್ಕೆ, ಚಿತ್ರದ ಸಂದರ್ಭಕ್ಕೆ, ಚಿತ್ರದ ಪಾತ್ರಕ್ಕೆ ಅನುಗುಣವಾಗಿ ಒಂದು ವಿಶಿಷ್ಟವಾದ ಶೈಲಿಯನ್ನು ಅವನು ಉಳಿಸ್ಕೋಬೇಕು. ಅದೆಂಥವನು ಮಾತ್ರನೇ ಒಳ್ಳೆ ಹಿನ್ನೆಲೆ ಗಾಯಕನಾಗೋದು. ನೀವು ಅದನ್ನು ನೋಡಬಹುದು. ಉದಾಹರಣೆಗೆ ಇವಾಗ ಮೊಹಮ್ಮದ್ ರಫಿ ಅಂತವರು ಒಬ್ಬ ಶಮ್ಮಿ ಕಪೂರ್ ಜೊತೆ ಹಾಡಿದಾಗ ನಮಗೆ ಮೊಹಮ್ಮದ್ ರಫಿ ಹಾಡ್ತಿರೋದು ಅಂತ ಅನೌನ್ಸ್ಮೆಂಟ್ ಬಂದ್ರು ಕೂಡ ನಮ್ಮ ಶಮ್ಮಿ ಕಪೂರ್ ಹಾಡ್ದಂಗೆ ಇರ್ತದೆ. ಏನ್ರಿ ಅದ್ಭುತ ಪವಾಡ ಇದು. ರಾಜ್ ಕಪೂರ್ ಗೆ ಮುಖೇಶ್ ಅವ್ರು ಹಾಡಿದ್ರು ಕೂಡ ಇದು ಮುಖೇಶ್ ಅಂತ ನೀವು ಅನೌನ್ಸ್ ಮಾಡಿದ್ರು, ರಾಜ್ ಕಪೂರ್ ಹಾಡ್ದಂಗೆ ಇರ್ತದಲ್ಲ. ಎಂಥ ಒಂದು ವಿಚಿತ್ರ ಅಲ್ಲೇ ಇದು. ದಿಸ್ ಈಸ್ ಬಹಳ ಇಂಪಾರ್ಟೆಂಟ್ ವಿಚಾರ. ನಮ್ಮ ಸುಗಮ ಸಂಗೀತ ಅಥವಾ ಬೇರೆ ಸಂಗೀತ ಮಾಧ್ಯಮದಲ್ಲಿ ಗಜಲ್ ಹಾಡೋರಾಗ್ಲಿ, ದೇವ್ರ ನಮ್ಮ ಹಾಡೋರಾಗ್ಲಿ, ಶಾಸ್ತ್ರೀಯ ಸಂಗೀತ
ನಮ್ಮದೇ ಆದ ಒಂದು ಶೈಲಿಯನ್ನು ನಾವು ನಮ್ಮ ಸಂಗೀತದ ಮೂಲಕ ನಾವು ತೋರಿಸ್ಕೊಳ್ತಾ ಹೋಗಿರ್ತೀವಿ. ವೈಯಕ್ತಿಕವಾದ ನಮ್ಮದೇ ಒಂದು ವ್ಯಕ್ತಿತ್ವದಲ್ಲಿ ಬರ್ತದೆ. ಬರೀ ಹಾಡಲ್ಲ, ಧ್ವನಿ ಬರುವುದಿಲ್ಲ, ನಮ್ಮ ವ್ಯಕ್ತಿತ್ವೇ ಬರುತ್ತೆ. ಈ ವ್ಯಕ್ತಿತ್ವವನ್ನು ನಾವು ಚಿತ್ರದಲ್ಲಿ ಯಾರೊಬ್ಬ ಪಾತ್ರ ಮಾಡೋ ಒಬ್ಬ ಪಾತ್ರದ ಜೊತೆಯಲ್ಲಿ ನಾವು ಅದನ್ನು ರಾಜಿ ಮಾಡಿಕೊಂಡು ಅವನಿಗೆ ರೀತಿಯಲ್ಲಿ ನಾವು ಹಾಡಬೇಕಾದ ಒಂದು, ಇಟ್ ಇಸ್ ನಾಟ್, ಇದು ತಪ್ಪು ಅಂತ ಹೇಳೋದು, ಆ ಒಂದು ವ್ಯಾಕರಣ ಆಗಲಿ ಅಥವಾ ತಾಂತ್ರಿಕತೆ ನಮಗಿಲ್ಲ. ಜನಪ್ರಿಯ ದೃಷ್ಟಿಯಿಂದ ಹೂ ಹಣ್ಣು, ನಿಂಗಿ ಅಂತ ಹಾಡು ನಾನು ತುಂಬಾ ಬೆಚ್ಕೊಂಡಿರೋದು. ನನಗೆ ವೈಯಕ್ತಿಕವಾಗಿ ನಂಗೆ ತುಂಬಾ ಇಷ್ಟವಾದ ಹಾಗಿದ್ದು ಅಂದ್ರೆ, ಒಂದು ಮುತ್ತಿನ ಕಥೆಯಲ್ಲಿ ಮುತ್ತೊಂದು ಬಂದಾಯ್ತು, ಕಣ್ಣೀರು ತಂದಾಯ್ತು, ಮುತ್ತಿನ ಕತೆ ಮುಗಿಯದಾವ್ಯತೆ, ಮುತ್ತಿನ ಕತೆ ಮುಗಿಯದಾವ್ಯತೆ. ಸುಗಮ ಸಂಗೀತದ ಬಗ್ಗೆ ಸಿ. ಅಶ್ವಥ್ ಅವರು ಕಾಳಜಿಯಿಂದ ಪುಸ್ತಕ ಬರೆದಿದ್ದಾರೆ. ಸ್ವರಮಾಧುರಿ ಪುಸ್ತಕದಲ್ಲಿ 155 ಹಾಡುಗಳಿಗೆ ಸ್ವರಲಿಪಿ ವಿಶ್ಲೇಷಣೆ ನೀಡಿದ್ದಾರೆ. ಅನೇಕ ಧ್ವನಿಸುರುಳಿಗಳಿಗೆ, ಕಿರುತೆರೆಯ ಶೀರ್ಷಿಕೆ ಗೀತೆಗಳಿಗೆ ಸಂಗೀತ ನೀಡಿದ್ದರೂ ಸಂಯೋಜಕನಿಗೆ ಇರಬೇಕಾದ ಗುಣಗಳು ತಮ್ಮಲ್ಲಿಲ್ಲ. ತಮ್ಮ ದನಿಯೇ ಎಲ್ಲದಕ್ಕೂ ಬಂಡವಾಳ ಎಂದು ನಿಸ್ಸಂಕೋಚವಾಗಿ ಹೇಳುತ್ತಿದ್ದರು ಸಿ. ಅಶ್ವಥ್. ನಾನು ಯಾವ ವಾದ್ಯ ನುಡಿಸೋದಲ್ಲ, ನನಗೆ ಇವತ್ತು ಕೂಡ ಹಾರ್ಮೋನಿಯಂ ಬಾರಿಸೋಕೆ ಬರೋದಿಲ್ಲ. ಇನ್ನೂ ಒಂದು ಕಟು ಸತ್ಯ ಹೇಳ್ಬಿಡ್ತೀನಿ, ಕನ್ನಡಿಗರು ತಿಳ್ಕೊಳ್ಳಿ. ಏನು ಅಂತ ಅನ್ಕೊಂಡಿರ್ತಾರೆ, ಒಬ್ಬ ಸಂಯೋಜಕನಿಗೆ ಇರಬೇಕಾದ ಮೂಲ ಗುಣಗಳಲ್ಲಿ ಏನಪ್ಪಾ, ಒಂದು ಆತನಿಗೆ ಶಾಸ್ತ್ರೀಯ ಸಂಗೀತ ಗೊತ್ತಿರಬೇಕು, ಸಂಯೋಜಕನಿಗೆ, ಗಾಯಕನಿಗೆಲ್ಲ ಹೇಳಿ. ಎರಡನೇದು ಕಡೆ ಪಕ್ಷ ಒಂದು ವಾದ್ಯ, ಒಂದು ಹಾರ್ಮೋನಿಯಮೋ ಒಂದು ಫ್ಲೂಟೋ ಬಾರಿಸೋಕೆ ಬರಬೇಕು. ಎರಡನೇದು ವೆಸ್ಟರ್ನ್ ಕಾರ್ಡ್ಸ್ ಮಾಧ್ಯಮ ಅಂತಿದೆ, ಕಾರ್ಡ್ ಸಿಸ್ಟಮ್, ಈ ಸಿಸ್ಟಮ್ ಗೊತ್ತಿರಬೇಕು. ಮೂರು ಮೀರಿದೊಂದಿದೆ, ಏನಪ್ಪಾ ಅಂದ್ರೆ ತಾನೇನು ಹಾಡ್ತಾನೆ ಸಂಯೋಜನೆಯನ್ನ ಅದು ಸ್ವರಗಳ ಮೂಲಕ ತನ್ನ ಪೇಪರ್ ಮೇಲೆ ಬರೆದು ಇನ್ನೊಬ್ಬನಿಗೆ ತೋರಿಸೋಕೆ ಆಗಬೇಕು. ಇವಿಷ್ಟು ಇರಬೇಕು. ಇದರಲ್ಲಿ ನನಗಿರೋದು ಒಂದೇ ಒಂದು ಗುಣ, ಶಾಸ್ತ್ರೀಯ ಸಂಗೀತ ಗೊತ್ತು ನನಗಷ್ಟು. ಆದ್ರಿಂದ ನನಗೆ ಹಾರ್ಮೋನಿಯಂ ವಾದ್ಯ ಬರ್ಸೋಕೆ ಬರುದಿಲ್ಲ, ಆಯ್ತಾ. ನನಗೆ ಕಾರ್ಡ್ ಸಿಸ್ಟಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಆಮೇಲೆ ಪೇಪರ್ ಮೇಲೆ ನಾನು ಏನ್ ಹಾಡ್ತೀನಿ ಅದನ್ನು ಬರೆದು ತೋರ್ಸೋಕ್ಕಾಗಲ್ಲ. ನೀವೇನೋ ಅದನ್ನ ಪದೇ ಪದೇ ಅದನ್ನೇ ಕೇಳ್ತಾ ಇದ್ರೆ ನಾನು 10 ಸಲ ಹಾಡಿದ್ರೆ 10 ತರ ಬರುತ್ತೆ ಹೊತ್ತು ಮೊದಲನೇ ತರದ್ ಮರ್ತೋಗಿರುತ್ತೆ ನನಗೆ. ಅದು ನಿಜವಾಗ್ಲೂ ಎಲ್ಲರೂ ತಿಳ್ಕೊಬೇಕಾದಂಥದ್ದು ಮೂಲ ಸತ್ಯ ಕೂಡ. ನನಗೇನು ಸಂಕೋಚ ಏನಿಲ್ಲ. ನಾನು ಒಬ್ಬ ಸಂಯೋಜಕ, ನನಗೆ ಕಲ್ಪನೆಗೆ ಬರುವಂಥದ್ದು ಸಂಯೋಜನೆ ಮಾಡಿ ಅದನ್ನು ಇಡ್ತೀನಿ ಹೊರತು ಅದಕ್ಕೆ ಯಾವ ರೀತಿಯ ವಾದ್ಯ ಸಲಕರಣೆಗಳು ಬೇಕು, ಅದಕ್ಕೆ ಯಾವ ಕಾರ್ಡ್ ಹಾಕಬೇಕು, ಇದನ್ನ ಹೇಗೆ ಬರೆದು ಇನ್ನೊಮ್ಮೆ ತೋರಿಸಬೇಕು, ನನ್ನ ಕೆಲಸ ಅಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅಂದ್ರೆ ಅದ್ ನಂಗೆ ತಿಳಿದಿದ್ರೆ ಚೆನ್ನಾಗಿರ್ತಿತ್ತೇನು. ಅದು ತಿಳಿದೇ ಇರೋದ್ರಿಂದಾನೇ ನಾನು ಇವತ್ತಿಗೂ ಈ ಕ್ಷೇತ್ರದಲ್ಲಿ ಒಂದು ಸೃಜನಾತ್ಮಕವಾಗಿ ಕೆಲಸ ಮಾಡಕ್ ಸಾಧ್ಯ ಇದೆ ಅಂತ ಅನ್ಸೋದು. ಕೊರತೆ ಅನಿಸೋದಿಲ್ಲ. ಕಾರಣ ಯಾಕೆಂದ್ರೆ ನಾವು ಅಟ್ಲೀಸ್ಟ್ ನಾವು ಏನ್ ಬರೀದೇ ಇದ್ರು ಕೂಡ ನಮ್ಮ ದೇವರು ನಮ್ಗೊಂದು ಧ್ವನಿ ಅಂತೂ ಕೊಟ್ಟಿದ್ದಾನಲ್ಲ, ಆ ಧ್ವನಿ ಮೂಲಕ ನಾವು ಹಾಡು ತೋರಿಸಬಹುದಲ್ಲ. ಈ ವಾದ್ಯದಲ್ಲಿ ಏನ್ ಬರ್ಬೇಕಪ್ಪ ಅಂತ ಫ್ಲೂಟ್ ನಲ್ಲಿ ಏನದು ನನಗೆ ಏನ್ರಿ ನೀವು ನೊಟೇಶನ್ ಕೊಡಿ ಅಂತ ಅವ್ನು ಕೇಳಿದ್ರೆ, ನಿಂಗೆ ಯಾಕಪ್ಪ ನೊಟೇಶನ್ ಬೇಕಯ್ಯ, ನಾ ಹಾಡು ತೋರಿಸ್ತೀನಿ ಲಲ್ಲ ಬರೆಸ್ತಾನೆ ಅವನು. ಅಲ್ಲಲ್ಲ ಸಸ ಅಂತ ತಿಳ್ಕೋಬೇಕಾದ ಅವಶ್ಯಕತೆ ನಂಗಂತೂ ಇಲ್ಲ, ಅವನಿಗೆ ಬೇಕದು, ಆಯ್ತೆ. ಹಾಗೇನೆ ಅದರಿಂದ ನನ್ನ ಧ್ವನಿಯಲ್ಲೇ ನಾನು ಎಲ್ಲವನ್ನೂ ನಾನು ಹಾಡು ತೋರಿಸ್ತೀನಿ. ತುಂಬಾ ಆಶ್ಚರ್ಯವಾದ ಒಂದು ವಿಚಾರ ಹೇಳ್ತೀನಿ. ಕಾಕನಕೋಟೆಯ ಚಿತ್ರದಲ್ಲಿ ನಾನು ಮೊದಲ ಸಂಗೀತ ನಿರ್ದೇಶನ ಮಾಡಿದಂತ ಚಿತ್ರ. ಅಲ್ಲಿ ನಾನು ಹಾಡುಗಳು ಮಾತ್ರ ಮಾಡ್ತೀನಿ, ಹಿನ್ನೆಲೆ ಸಂಗೀತ ನೀಡುದಿಲ್ಲ, ನಂಗೆ ಗೊತ್ತಿಲ್ಲ ಅನ್ನೋ ಒಂದು. ಆವಾಗ ನಮ್ಮ ಸಿಂಹ ಅವ್ರು ಹೇಳಿದ್ರು, ನೀನ್ ಎಲ್ಲ ಗೊತ್ತಿಲ್ಲ ಅಂತೀನಿ, ಪ್ರತಿಯೊಂದಕ್ಕೂ ನಿನ್ ಗೊತ್ತಿಲ್ಲ ಅಂತಾನೆ ಶುರು ಮಾಡೋದು, ಅದು ಕಡೆಗೆ ಅದು ಒಳ್ಳೆ ಕೆಲಸವಾಗ್ತದೆ. ಇಡೀ ಚಿತ್ರ ನಿರ್ದೇಶನ ಮಾಡಿದಂತ ಸಿಂಹ ಅವರಿಗೆ ಯಾವ ಶಾಟ್ ಆದ್ಮೇಲೆ ಹೆಂಗ್ ಬರ್ತದೆ, ಹೆಂಗ್ ಕಲ್ಪನೆ ಅವ್ರಿಗೆ ಗೊತ್ತಿತ್ತು. ನನಗೆ ಇಡೀ ನಾಟಕ ಗೊತ್ತಿತ್ತು, ಇಡೀ ಸ್ಕ್ರಿಪ್ಟ್ ನನಗೆ ಗೊತ್ತಿದ್ದರಿಂದ ಅವ್ರು ಹೇಳಿದ ತಕ್ಷಣ ನನಗೆ, ನೀವು ನಂಬಿ ಬಿಡಿ, ನನ್ನ ಹತ್ರ ಹಾರ್ಮೋನಿಯಂ ಇಲ್ಲ, ಶ್ರುತಿ ಗೊತ್ತಿಲ್ಲ. ಆತ ಅದನ್ನ ಹೇಳ್ತಾ ಹೋಗೋದು, ಹೀಗೆ ಬರ್ತಾ ಇರ್ತಾನೆ, ಕಾಕ ಬರ್ತಾ ಇರ್ತಾನೆ ಹೀಗೆ ಕಾಡಿ ಮಧ್ಯೆ ಅಂತಂದ್ರೆ, ನಾನು ಒಂದು ಫ್ಲೂಟ್ ನಲ್ಲಿ ನನಗೆ ಹೇಳ್ದಂಗೆ ಒಂದು ಟ್ಯೂನ್ ಮಾಡೋದು, ಅಂತೇನೋ ಒಂದು ಹೀಗೆ ಅನ್ಕೊಳ್ಳೋದು. ಹೀಗೆ ಇಡೀ ಚಿತ್ರದ ಸಂಗೀತವನ್ನು ನಾನು ನನ್ನ ಕಲ್ಪನೆಯಲ್ಲಿ ಮಾಡೋದು. ಅದನ್ನು ಹೋಗಿ ಅಲ್ಲಿ ನಾನು ಹೇಳೋದು. ಇದಕ್ಕೆ ಯಾರು ಸಹಕಾರ ಬೇಕು? ಅಲ್ಲೇ ವೈದ್ಯನಾಥನ್ ನನ್ನ ಜೊತೆ ಆಗಿತ್ತು. ಇವತ್ತು ಅಶ್ವಥ್ ವೈದಿ ಜೋಡಿ ಅಂದ್ರೆ ಅಶ್ವತ್ಥ ಸಂಯೋಜನೆಗಳು ಮಾಡೋದು, ವೈದಿಯವರು ಅರೇಂಜ್ಮೆಂಟ್ ಮಾಡೋದು, ಅರೇಂಜ್ಮೆಂಟ್ ಮಾಡೋದು ದೊಡ್ಡದು. ವಿಶ್ವದೆಲ್ಲೆಡೆ ಕನ್ನಡದ ಕಂಪನ್ನು ಹರಡಿದ ಸಿ. ಅಶ್ವಥ್ ಅವರಿಗೆ ಎಲ್ಲ ಕ್ಷೇತ್ರಗಳಿಂದಲೂ ಅನೇಕ ಮಾನ ಸಮ್ಮಾನಗಳು, ಪ್ರಶಸ್ತಿ, ಬಿರುದುಗಳು ಸಂದಿವೆ. ಸುಗಮ ಸಂಗೀತದ ಪೋಷಣೆ, ಬೆಳವಣಿಗೆಗೆ ದುಡಿದ ಮಹಾನ್ ಚೇತನಗಳಲ್ಲಿ ಸಿ. ಅಶ್ವಥ್ ಅವರು ಪ್ರಮುಖರು. ಕವಿಗಳಿಗೂ ಕಲಾವಿದರಿಗೂ ಹೆಚ್ಚಿನ ಸಂಪರ್ಕ ಬೆಳೆಯುವಂತೆ ಮಾಡಿದವರು ಸಿ. ಅಶ್ವಥ್. ಕಲಾವಿದರ ಬಗ್ಗೆ ಸಾಕಷ್ಟು ಕಾಳಜಿ. ಅವರಿಗೆ ಏನೇ ತೊಂದರೆಯಾದರೂ ನಿವಾರಿಸಲು ಮುನ್ನುಗ್ಗಲು
ಎಂದೂ ಹಿಂಜರಿಯದ ವ್ಯಕ್ತಿತ್ವ ಸಿ ಅಶ್ವಥ್ ಅವರದು. ಅಶ್ವಥ್ 70 ಜನಕ್ಕೆ ಬೆಂಗಳೂರಿನಿಂದ ಮುಂಬೈಗೆ ಏರ್ ಟಿಕೆಟ್ ಬುಕ್ ಮಾಡ್ತಾರೆ. ಅದರಲ್ಲಿ ಡಬ್ಬ ಎತ್ತವನು ಇರ್ತಾನೆ, ಮೈಕ್ ಸಿಸ್ಟಮ್ನವನು ಇರ್ತಾನೆ, ಇವ್ರಿಗೆ ಸಹಾಯ ಮಾಡೋನು ಇರ್ತಾನೆ. ಅವ್ರನ್ನೆಲ್ಲ ಬಸ್ಸಲ್ಲಿ ಕಳಿಸ್ಬೋದಾಗಿತ್ತು, ಟ್ರೈನಲ್ಲಿ ಕಳಿಸ್ಬೋದಾಗಿತ್ತು. ಬಟ್ ಅಶ್ವಥ್ ಹೇಳ್ತಾರೆ ಹಾಗೆಲ್ಲ ಆಗೋಲ್ಲ ರೀ, ಜೆ ಶಿವರುದ್ರಪ್ಪನು ಫ್ಲೈಟ್ ಅಲ್ಲಿ ಬರಬೇಕು, ಎಚ್ ಎಸ್ ವೆಂಕಟೇಶ್ ಮೂರ್ತಿನೂ ಫ್ಲೈಟ್ ಅಲ್ಲಿ ಬರಬೇಕು, ಪಲ್ಲವಿನೂ ಫ್ಲೈಟ್ ಅಲ್ಲಿ ಬರಬೇಕು, ಕಿಕ್ಕೇರಿನೂ ಫ್ಲೈಟ್ ಅಲ್ಲಿ ಬರಬೇಕು. ನನಗೆ ಸಹಾಯ ಮಾಡ್ತಾನಲ್ಲ ಗೋಪಾಲ, ಅವ್ನು ಕಾಫಿ ಟೀ ಕೊಡಕ್ಕೆ ಜೊತೆಲಿ ಇರ್ತಾರೆ, ಅವನು ಯಾಕೆ ಟ್ರೈನ್ ಅಲ್ಲಿ ಬರಬೇಕು, ಅವನು ಫ್ಲೈಟ್ ಅಲ್ಲೇ ಬರಬೇಕು. ನಮ್ಮ ಪತ್ರಕರ್ತ ಮಿತ್ರರು ನನ್ನ ಜೊತೆ ಫ್ಲೈಟ್ ಅಲ್ಲೇ ಬರಬೇಕು. 70 ಟಿಕೆಟ್ ಬುಕ್ ಮಾಡಿ, ನಾವು ಟಿಕೆಟ್ ಬುಕ್ ಮಾಡಿ ಆಗೋಯ್ತು, ಎಲ್ಲ ಆಗೋಯ್ತು. ಕಡೆಗಳಲ್ಲಿ ಪ್ರಾಯೋಜಕರ ಕೊರತೆ ಉಂಟಾದಾಗ ನಾನು ಸುದರ್ಶನ್ ಹೇಳಿದ್ವಿ, ನೀವೇನು ಯೋಚನೆ ಮಾಡಬೇಡಿ ಯಶ್ವಥ್ ಅವರೇ, ನಾವ್ ಹೇಗೋ ಯೋಚನೆ ಮಾಡ್ತೀವಿ, ಇರೋ ದುಡ್ಡಲ್ಲಿ ನಾವು ಮ್ಯಾನೇಜ್ ಮಾಡ್ತೀವಿ. ಏನ್ರಿ ಮಾಡ್ತೀರಿ? ಏನಿಲ್ಲ ಸರ್, ಅದೇ ನಾವು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿದೀವಿ, ಒಂದು 50% ಡಿಸ್ಕೌಂಟ್ ಅಲ್ಲಿ ಬಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವೆಲ್ಲ ವಾದ್ಯಗಾರರು, ಗಾಯಕ ಗಾಯಕಿಯರೆಲ್ಲ ನಾವು ಬಸ್ಸಲ್ಲಿ ಬಂದ್ಬಿಡ್ತೀವಿ. ನೀವು ಮತ್ತು ನಿಮ್ ಕುಟುಂಬ GSS ಆಗಲ್ಲ, GSS ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವ್ರು ಮಾತ್ರ ನಿಮ್ ಜೊತೆ ಫ್ಲೈಟ್ ಅಲ್ಲಿ ಬರ್ತಾರೆ. ನಿಮ್ ಪಿಂಡ ಇದನ್ನೇ ನಾವೇನೋ ಮಾಡ್ತೀವಿ. ಹಾಗೆಲ್ಲ ಗಿಟ್ಟಲ್ರಿ. 70 ಜನ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಫ್ಲೈಟ್ ಅಲ್ಲೇ ಹೋಗಬೇಕು. ಮತ್ತು ನಾವು AC ರೂಮ್ ಅಲ್ಲಿ ಇರ್ತೀವಿ, ಅವರು AC ರೂಮ್ ಅಲ್ಲೇ ಇರಬೇಕು. ನಾವು ಏನನ್ನು ತಿನ್ನುತ್ತೇವೆಯೋ ಅವರು ಅದನ್ನೇ ತಿನ್ನಬೇಕು. ಇದು ಅವ್ರು ಹೇಳ್ತಿದ್ದ ರೀತಿ. ಸರ್ ದುಡ್ಡು ಯಾಗೋ ಆಗುತ್ತೇರಿ ಅಂತ. ಸರ್ ಅಶ್ವಥ್ಗಿದ್ದ ಸೈಟ್ ನ ಅಶ್ವಥ್ ಈ ಕಾರಣಕ್ಕೋಸ್ಕರ ಪ್ಲೆಡ್ಜ್ ಮಾಡಿ 5 ಲಕ್ಷ ರೂಪಾಯಿಗಳನ್ನ ತಂದು ತಗೊಳ್ರಿ, ಸಾಕೇನ್ರಿ, ಕಪಾಳ ಕೊಡ್ದಂಗ ಆಗೋಯ್ತು ನಮಗೆ. ಯಾಕಂದ್ರೆ 70 ವರ್ಷ ಇದ್ದ ಅಶ್ವಥ್ ಆ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಅಂದ್ರೆ 43 ವರ್ಷ ಇದ್ದ ನಾನು ಮತ್ತು ಸುದರ್ಶನ್ ಇನ್ನೆಷ್ಟು ಮಟ್ಟಿಗೆ ಮಾಡಬಹುದಾಗಿತ್ತು. ಅಶ್ವಥ್ ಸಂದೇಶ ಏನಂದ್ರೆ, ನೀನೇ ಮಾಡಬಹುದಾಗಿತ್ತು ಮೂರ್ಖ, ನನ್ ಕೈಲಿ ಮಾಡಿಸಿದ್ಯಾ, ಇನ್ ಮುಂದಕ್ಕಾದ್ರೂ ನೀನ್ ಮಾಡು ಅಂತ. ಹಾಗೆ ಆ ಸೈಟ್ ಅನ್ನು ಕೂಡ ಅವ್ರು ಲೆಕ್ಕ ಮಾಡದೆ 70 ಜನವನ್ನ ಮುಂಬೈಗೆ ಫ್ಲೈಟ್ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ, ಸರ್ ನಂಬ್ತಿರೋ ಬಿಡ್ತಿರೋ ಸರ್, ಏಷ್ಯಾದಲ್ಲಿಯೇ ಅತ್ಯಂತ ಪ್ರತಿಷ್ಠಿತವಾದ ಜಾಗ ಅದು ಷಣ್ಮುಗಾನಂದ ಹಾಲ್. ಅಲ್ಲಿ ಕನ್ನಡಿಗರ ಜಾತ್ರೆ ನಡೆದಿತ್ತು. 5:30 ಗಂಟೆಗೆ ಪ್ರಾರಂಭ ಆಗಬೇಕಾಗಿದ್ದ ಆ ಕಾರ್ಯಕ್ರಮಕ್ಕೆ 4:30 5:30 ಗಂಟೆಗೆ 15,000ಕ್ಕೂ ಹೆಚ್ಚು ಜನ ಕನ್ನಡಿಗರು ಸ್ಪಂದಿಸಿ ನಭೂತೋ ನಭವಿಷ್ಯತಿ ಅನ್ನೋ ಹಾಗೆ ಆ ಕಾರ್ಯಕ್ರಮ. ಅಲ್ಲಿ ಗೆದ್ದದ್ದು ಕನ್ನಡ, ಅಲ್ಲಿ ಗೆದ್ದದ್ದು ಅಶ್ವತ್ತು. ಅದಕ್ಕೆ ಹೇಳಿದ್ದು ಕನ್ನಡವೇ ಸತ್ಯ, ಅಶ್ವಥ್ ನಿತ್ಯ ಅನ್ನೋದು. ನಿತ್ಯವೂ ಅವತರಿಪ ಸತ್ಯಾವತಾರ, ನಿತ್ಯವೂ ಅವತರಿಪ ಸತ್ಯಾವತಾರ, ಬಾಯಲ್ಲಿ ಸಂಭವಿಸು ಇಂದೆನ್ನ ಹೃದಯದಲ್ಲಿ, ನಿತ್ಯವೂ ಅವತರಿಪ ಸತ್ಯಾವತಾರ. ಕಲಾ ಸಂಪನ್ನರು ಸರಣಿಯಲ್ಲಿ ಅಶ್ವಥ್ ನಿತ್ಯ ಗಾನ ಸತ್ಯ ಕೇಳಿದ್ರಿ. ನೆನಪಿನ ಸಿಂಚನ ಕಿಕ್ಕೇರಿ ಕೃಷ್ಣಮೂರ್ತಿ, ಪ್ರಸ್ತುತಿ MS ಅನುಪಮ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಕಲಾ ಸಂಪನ್ನರು.